ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಬೆಳಗ್ಗಿನ ಜಾವ ಸುಮಾರು 2:30-3 ಗಂಟೆ ಸಮಯದಲ್ಲಿ ಒಂದು ಅಶೋಕ್ ಲೈಲ್ಯಾಂಡ್ ಗಾಡಿ ಅಪ್ಸೆಟ್ ಡೌನ್ ಆಗಿರುತ್ತೆ. ಅದರಲ್ಲಿ 2 ಜನ ಡೆತ್ ಆಗಿರ್ತಾರೆ. ಒಬ್ರು ರಂಗಸ್ವಾಮಿ ಮತ್ತು ಇನ್ನೊಬ್ರು ಪರಮೇಶ್ ಅಂತ ಹೇಳಿ. ಈ ಗಾಡಿಯಲ್ಲಿ ಅಕ್ಕಿ ತುಂಬಿಕೊಂಡು ಬರ್ಲಿಕ್ಕೆ ಕಳಿಸಿದ್ರು ಯರಿಸ್ವಾಮಿ ಅನ್ನೋರು ಅಂತ ಹೇಳಿ ತಿಳಿದು ಬಂದಿರುತ್ತೆ. ಇದರ ಸಂಬಂಧ ಕ್ರೈಮ್ ನಂಬರ್ 266/24 ಕಲಂ 281-106 BNS ಅಲ್ಲಿ ಒಂದು ಪ್ರಕರಣ ದಾಖಲಾಗಿರುತ್ತೆ. ಇದೇನಾಗುತ್ತೆ ಅಂದ್ರೆ ಇದು ಆಕ್ಸಿಡೆಂಟ್ ಕೇಸ್. ಇದು ಕಂಪ್ಲೇಂಟ್ ಅಲ್ಲಿ ಬಂದಿದೆ, ಯರಿಸ್ವಾಮಿ ಅವರು ಕಳಿಸಿದ್ರು ಹಿಂಗೆ ಅಕ್ಕಿ ತುಂಬಿಕೊಂಡು ಬರ್ಲಿಕ್ಕೆ ಮುಸ್ತಾನ್ ಅಂತ ಯಾರ್ದ ಮನೆಯಲ್ಲಿ ಅಂತ. ಅದು ಸೆಪರೇಟ್ ಆಗುತ್ತೆ. ಡ್ಯೂರಿಂಗ್ ಇನ್ವೆಸ್ಟಿಗೇಷನ್ ಅಲ್ಲಿ ಏನಿದೆ ಅದು ಸೆಪರೇಟ್ ಚಾರ್ಜ್ ಶೀಟ್ ಆಗುತ್ತೆ. ಒಂದು ಅಲಿಗೇಷನ್ ಮಾಡಿ ನಾವು ಇವತ್ತು ಬಂದಿರೋ ಉದ್ದೇಶ ಏನಂದ್ರೆ ಈಗ ಅದು ಅವತ್ತು ಆಕ್ಸಿಡೆಂಟ್ ನಾವು ಸಾಮಾನ್ಯ ಆಕ್ಸಿಡೆಂಟ್ ಅಂತ ಸುತ್ತಿಬೋದು. ನಾನು ಅಕ್ಕಿ ಚೆನ್ನಾಗಿತ್ತು, ಅಕ್ಕಿ ತೊಗೊಳೋದು ಒಂದು ಅಲಿಗೇಷನ್ ಅಂದ್ರೆ ರಾತ್ರಿ 2 ಆಕ್ಸಿಡೆಂಟ್ ಆದ್ಮೇಲೆ ಅಕ್ಕಿಗಳನ್ನೆಲ್ಲನೂ JCB ಮೂಲಕ ಬೇರೆ ಕಡೆ ಸಾಗಾಟ ಮಾಡಿದ್ದಾರೆ. ಅದಕ್ಕೆ ಪೊಲೀಸರು ಸಪೋರ್ಟ್ ಇದ್ದಾರೆ ಅಂತ ಒಂದು ಅಲಿಗೇಷನ್. ಯಾರು ಹೆಚ್ಚು ಅಂತ ಹೇಳಿದ್ರು ಅವರೇ ಅಲ್ಲಿ ಲೋಕಲ್ ಎಲ್ಲ ನಾನು ಮ್ಯಾನೇಜ್ ಮಾಡಿದ್ದೀನಿ ಆ ಥರ ಅಂತ ಹೇಳಿ ನೇರವಾಗಿ ಪೊಲೀಸ್ ಮೇಲೆ ಅಲಿಗೇಷನ್ ಮಾಡ್ತಿದ್ದಾರೆ. ಆ ತರ ಇದ್ರೆ ಕಂಪ್ಲೇಂಟ್ ಅಲ್ಲಿ ಅವ್ರ ಹೆಸರೇ ಬರ್ತಾ ಇರ್ಲಿಲ್ಲ. ಅದು ಸತ್ಯಕ್ಕೆ ದೂರವಾಗಿದೆ. ಅದರಲ್ಲಿ ಆಕ್ಚುಲಿ ಆಕ್ಸಿಡೆಂಟ್ ಸ್ಪಾಟ್ ಅಲ್ಲಿ ಅರ್ಲಿ ಮಾರ್ನಿಂಗ್ ಗೆ ಗೊತ್ತಾಗಿದ್ದ ಕೂಡಲೇ ನಾನು ಸಹ ಸ್ಪಾಟ್ ಹೋಗಿದ್ದೀನಿ. ಗಾಡಿಲಿ ಯಾವುದೇ ರೀತಿ ಚೀಲ ಕಂಡು ಬಂದಿಲ್ಲ. ಬಟ್ ಆದ್ರೂ ಸಹ ಅದು ಅಕ್ಕಿ ತುಂಬಿಕೊಂಡು ಹೋಗುವಂಥದ್ದು, ರೆಗ್ಯುಲರ್ ಆಗಿ ಅಕ್ಕಿ ತುಂಬಿ ಹೋಗುವಂಥದ್ದು ಒಂದು ಗಾಡಿ ಅಂತ ತಿಳಿದು ಬಂದಿದೆ. ಅದ್ರ ಸಂಬಂಧವಾಗಿ ತನಿಖೆ ಮಾಡ್ತಾರೆ. ತನಿಖೆಯಲ್ಲಿ ಕಂಡು ಬಂದ್ರೆ ಅದಕ್ಕೆ ಕ್ರಮ ಜರುಗಿಸ್ತೀವಿ. ಅಕ್ಕಿ ಮಾರಾಟ ದಂಧೆಗೆ ಪೊಲೀಸ್ ಇಲಾಖೆ ಅದ್ರ ಜೊತೆಗೆ ಹಾಲು ನಾಗರಿಕ ಸರಬರಾಜು ಇಲಾಖೆ ಅಧಿಕಾರಿಗಳ ನೇರ ಹಸ್ತಕ್ಷೇಪ ಇದೆ. ಅವ್ರಿಗೆಲ್ಲರಿಗೂ ಕೂಡ ವಿಚಾರ ಗೊತ್ತಿದೆ. ಹಾಗಾಗಿ ಅವ್ರಿಗೆ ಏನೇನು ತಲುಪಿಸೋದು ಏನಿದೆ ಇವಾಗ ಅಕ್ಕಿ ಸಾಗಾಣಿಕೆಯಲ್ಲಿ ನೇರವಾಗಿ ಪೊಲೀಸರು ಕಂಪ್ಲೇಂಟೇ ತಗೊಳ್ಳಿಕ್ಕಾಗಲ್ಲ. ಫುಡ್ ಅಂಡ್ ಸಿವಿಲ್ ಸಪ್ಲೈ ಅವರೇ ಕಂಪ್ಲೇಂಟ್ ಕೊಡಬೇಕು. ಇದರಲ್ಲಿ ಅವ್ರಿಗೆ ಏನು ಪಾತ್ರ ಇರುತ್ತೆ ಅಂತ ನಾನು ಕೇಳ್ತೀನಿ. ಈಗ ಅಂದ್ರೆ ಈ ಪಡಿತರ ವಿತರಕರ ಸಂಘದ ಅಧ್ಯಕ್ಷರು ವಿತರಕರ ಸಂಘದ ಅಧ್ಯಕ್ಷರು ಸಯ್ಯಣ್ಣ ಅಂತ ಹೇಳಿ ಅವರು JDS ಜಿಲ್ಲಾಧ್ಯಕ್ಷನು ಹೌದು. ಅವರು ಈ ವ್ಯವಹಾರ ನಾವು ಮಾಡಿದೀವಿ, ಚಲೋ ಮಾಡ್ತಿದ್ದಾರೆ. ನಾವು ಅವ್ರು ಯಾರೋ ಹುಡುಗಿ ಕಂಪ್ಲೇಂಟ್ ಕೊಟ್ಟರು ಎಕ್ಸೆಪ್ಟ್ ಆಗ್ತಾ ಇಲ್ಲ. ಇವಾಗ ಆಗಿರ್ತಕ್ಕಂಥ 2 ಜೀವ ಹೋಗಿದ್ದಾರೆ. ಅಂದ್ರೆ ಈ ಇಲ್ಲಿಗಲ್ ಆಗಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ತರ ಜೀವ ಹೋಗಿದ್ದಾರೆ. ಇಲ್ಲಿ ಕೂಡ ಪೊಲೀಸರು ಒಂಥರ ಹಾರ್ಡ್ ಆಗಿಲ್ಲ ಅಂತ ಒಂದು ಅನಿಸಿಕೆ ಇಲ್ಲ. ಅದು ಸುಳ್ಳದು. ಈಗ ಏನಾಗಿದೆ, ಕೇಸು ಇದು ಆಗಿದೆ, FIR ಏನು ದಾಖಲಾಗಬೇಕು ಒಂದು ಆಕ್ಸಿಡೆಂಟ್ ಸಂಬಂಧಪಟ್ಟಂಗೆ ಅದು ಆಗಿದೆ. ಮತ್ತೆ ಕಂಪ್ಲೇಂಟ್ ಅಲ್ಲೇ ಸಹ ಅದು ಯಾರು ಕಳಿಸ್ಕೊಟ್ಟಿದ್ರು, ಯಾತಕ್ಕೋಸ್ಕರ ಹೋಗ್ತಾ ಇತ್ತು ವೆಹಿಕಲ್ ಅನ್ನೋದು ಸಹ ಕಂಪ್ಲೇಂಟ್ ಅಲ್ಲಿ ಬಂದಿದೆ. ಇನ್ನೇ ತನಿಖೆಯಲ್ಲಿ ಕಂಡು ಬಂದ್ರೆ ಅದಕ್ಕೆ ಸೆಪರೇಟ್ ಅದಕ್ಕೆ ಏನ್ ಕ್ರಮ ಬೇಕೋ ಅದು ಕಾನೂನು ರೀತಿಯಾಗಿ ಅದು ತಗೊಳ್ತೀವಿ. ಮೇಡಮ್, ಈಗ ನೈಟ್ ಅದು ಆಕ್ಸಿಡೆಂಟ್ ಆಗಿರೋದು ಅಲ್ಲಿ ಹೋದ ತಕ್ಷಣ ಅಕ್ಕಿ ಮೂಟೆ ತುಂಬ್ಕೊಂಡ್ ಬಂದಿದೆ. ಯಾಕಂದ್ರೆ ಸ್ಪಾಟ್ ಅಲ್ಲಿ ಎಲ್ಲಾ ಕಡೆ ಅಕ್ಕಿ ಚಲಪಲೆ ಆಗಿದೆ, ನೀರಲ್ಲಿ ಕೂಡ ಸೈಡ್ ಎಲ್ಲ ಅಕ್ಕಿ ಬಿದ್ದಿದೆ. ಆದ್ರೂ ಕೂಡ ಅದು ಪೊಲೀಸ್ ಅಲ್ಲ, ಆಕ್ಚುಲಿ ಇದು 2 ತರ ಆಗುತ್ತೆ. ಒಂದು ರೆಗ್ಯುಲರ್ ಆಗಿ ಅದು ವೆಹಿಕಲ್ ಅಲ್ಲಿ ಅಕ್ಕಿ ಸಾಗಾಣಿಕೆ ಮಾಡ್ತಾ ಇದ್ರು ಅನ್ನೋ ಮಾಹಿತಿ ಇದೆ. ಇದರ ಮುಂಚೆ ಲೋಡ್ ಏನಾದ್ರು ಅಪ್ಸೆಟ್ ಡೌನ್ ಆದಾಗ ಅಲ್ಲಿ ಟ್ರೇಸಸ್ ಆಫ್ ಅಕ್ಕಿ ಇರೋದು ಕೆಳಗೆ ಬಿದ್ದಿತ್ತ, ಅಥವಾ ಇನ್ನೊಂದು ಪ್ರಶ್ನೆ ಅಂದ್ರೆ ಅಕ್ಕಿ ತುಂಬಿಕೊಂಡು ಹೋಗಿ ಅದು ಆ ತರ ಪಟ್ಟಿ ಹಾಕಿ ಅದಾದ ನಂತರ ಅದು ಅಕ್ಕಿ ಸಾಗಾಣಿಕೆ ಮಾಡಿದಾರ, 2 ಪ್ರಶ್ನೆ. ಸೊ ಯಾವ್ದಾದ್ರೂ ಸಹ ಇದು ಕ್ರಮ ಆಗುತ್ತೆ. ಇನ್ವೆಸ್ಟಿಗೇಷನ್ ಏನ್ ಕಂಡು ಬರುತ್ತೋ ಅದ್ರ ಪ್ರಕಾರ ನಾವು ಕಾನೂನು ರೀತಿ ಕ್ರಮ ತಗೊಳ್ತೀವಿ. ಹೆಂಗೆ ಸಾಧ್ಯ ರೀ ಗಾಡಿ ನಂಬರ್ ಬದಲಾವಣೆ ಮಾಡ್ಲಿಕ್ಕೆ? FIR ಅಲ್ಲೇ ಬಂದಿದ್ದೆಲ್ಲ ಅದು ಗಾಡಿ ನಂಬರ್, ಅದು ಹೆಂಗ್ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಇದೆ? ಅಂದ್ರೆ ನೈಟ್ ಬೇರೆ ಇತ್ತು, ಬೆಳಗ್ಗೆ ಅದನ್ನ ಚೇಂಜ್ ಮಾಡಿದ್ದಾರೆ. ಆ ತರದ ಇಲ್ಲ ಇದಾಗುತ್ತೆ. RTO ಹಂಗೆಲ್ಲ ಮಾಡ್ಲಿಕ್ಕೆ ಬರಲ್ಲ. ಅದು IME ರಿಪೋರ್ಟ್ ಕೊಡ್ಬೇಕಲ್ಲ. RTO ಸುಮ್ನೆ ಕೊಡ್ತಾರ? ಅಲ್ಲಿ ಆಗಿರ್ಬೇಕಲ್ಲ, ವೆಹಿಕಲ್ ಡ್ಯಾಮೇಜ್ ಆಗಿರ್ಬೇಕಲ್ಲ. ಸುಮ್ನೆ ಅದು ಅಪ್ಸೈಡ್ ಡೌನ್ ಅಲ್ಲೇ ಇದ್ದಲ್ಲ, ಈಗ್ಲೂ ಅದ ತೆಗ್ದಿದ್ದಾರೆ, ಅಲ್ಲೇ ಇದ್ದಾರೆ, ಗೊತ್ತಿಲ್ಲ. ಇಲ್ಲ, ಅದು ತನಿಖೆಯಲ್ಲಿ ಸಬ್ಸಿಕ್ವೆಂಟ್ ಆಗಿ ಮಾಡ್ತಾರೆ. ಅದು 2 ತರ ಪ್ರಶ್ನೆ ಬರುತ್ತೆ ಅಲ್ಲಿ. ಅಕ್ಕಿಯಲ್ಲಿ ಟ್ರೇಸಸ್ ಇದ್ದಿದ್ದು ನಿಜ ಆಯ್ತಲ್ಲ, ಐದರ್ ಅದು ಪ್ರೀವಿಯಸ್ಲಿ ಅಕ್ಕಿ ಸಾಗಾಣಿಕೆ ಮಾಡಿ ಅವರು ಅಕ್ಕಿ ಇದ್ರ ಗಾಡಿಲಿ ಇರೋದೇನಾದ್ರು ಪಲ್ಟಿ ಆದಾಗ ಅದು ಕೆಳಗೆ ಬಿದ್ದಿದ್ಯಾ, ಅಥವಾ ಅಕ್ಕಿ ಮೂಟೆ ಅದ್ರಲ್ಲಿ ಇದ್ದು ನಂತರ ತದನಂತರ ಆಕ್ಸಿಡೆಂಟ್ ತದನಂತರ ಅದನ್ನೇನಾದ್ರು ಶಿಫ್ಟ್ ಮಾಡಿದಾರ ಅನ್ನೋದು 2 ಪ್ರಶ್ನೆ ಬರುತ್ತೆ. 2ರಲ್ಲಿ ಯಾವುದೇ ಆದ್ರೂ ಕ್ರಮ ಆಗುತ್ತೆ. ನೀವೇ ನೋಡಿರ್ಬೇಕು, ಕಂಪ್ಲೇಂಟ್ ಅಲ್ಲಿ ಆಲ್ರೆಡಿ ಇದೆ. ಅದು ಏನಕ್ಕೋಸ್ಕರ ಅಕ್ಕಿ ಯಾರು ಕಳಿಸ್ಕೊಟ್ಟಿದ್ರು, ಏನ್ ಇನ್ಸ್ಟ್ರಕ್ಷನ್ ಹೇಳಿ ಕಳಿಸ್ಕೊಟ್ಟಿದ್ರು ಎಲ್ಲ ಸಹ ಕಂಪ್ಲೇಂಟ್ ಅಲ್ಲೇ ಬಂದಿದೆ. ತನಿಖೆ ನಂತರ ಏನಾದ್ರು ಯಾವ ರೀತಿ ಕಂಡು ಬರ್ತೋ ಅದನ್ನ ಕ್ರಮ ಮಾಡ್ತೀವಿ. ಮಧುರೆ ಕ್ರಾಸ್ ನಲ್ಲಿ ಕ್ಯಾಂಪರ್ ಅಥವಾ ಟಾಟಾ ಎಸ್ ನಲ್ಲಿ ಅಕ್ರಮ
ಕಾಳಸಂತೆಯಲ್ಲಿ ಹಕ್ಕಿಯನ್ನು ಹೊಡೆಯುವಾಗ ಬಾರ್ನೆಟ್ಟಿನ ರಂಗಸ್ವಾಮಿ ಮತ್ತು ಕಲ್ಕಂಬ ಪರಮೇಶ್ ಎಂಬುವರು ಟಾಟಾ ಎಸಿ ಪಟ್ಟಿ ಹೊಡೆದು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಒಬ್ಬರಿಗೆ ಸೀರಿಯಸ್ ಆಗಿದೆ. ಸೊ ರಾತ್ರಿ 2:30-3 ಗಂಟೆ ಸಮಯದಲ್ಲಿ ಪಡಿತರ ಕಾಡುದಾರರ ಹತ್ರ ಅಕ್ಕಿಯನ್ನು ಪರ್ಚೇಸ್ ಮಾಡಿ ಗಂಗಾವತಿಗೆ ಮತ್ತು ತುಮಕೂರಿಗೆ ಅಕ್ಕಿಯನ್ನು ಚಳಾವಣೆ ಕಳಿಸುವಾಗ ಆಕ್ಸಿಡೆಂಟ್ ಆಗಿ ಮೃತಪಟ್ಟಿದ್ದಾರೆ. ಸೊ ನನ್ನ ಉದ್ದೇಶ ಏನಂದ್ರೆ ಈ ಮೃತಪಟ್ಟ ಕುಟುಂಬಗಳಿಗೆ ಯಾರು ವ್ಯಾಪಾರಸ್ಥರಿದ್ದಾರೆ ಎರಸ್ವಾಮಿ ಮತ್ತು ಉಮೇಶ್ ಎರಸ್ವಾಮಿ ಮತ್ತು ಉಮೇಶ್ ಅಂತೇಳಿ ಇಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಅವ್ರು ವ್ಯಾಪಾರ ಮಾಡ್ತಾರೆ ಅನ್ನೋದು ಗೊತ್ತು. ಆಹಾರ ಪದಾಧಿಕಾರಿಗಳು ಆಹಾರ ಅಧಿಕಾರಿಗಳು ಗೊತ್ತು ಮತ್ತು ಕೆಲವು ಪೊಲೀಸ್ ಅಧಿಕಾರಿಗಳು ಗೊತ್ತಿದೆ. ಸೊ ನನ್ನ ಉದ್ದೇಶ ಏನಂದ್ರೆ ಅವರು ಹತ್ರನೇ ಈ ಕುಟುಂಬಗಳಿಗೆ ಒಬ್ಬೊಬ್ಬರಿಗೆ 50 ಲಕ್ಷ ಪರಿಹಾರ ಕೊಡಬೇಕೆಂಬುದು ಒಂದು ಒತ್ತಾಯ. ಸೊ ಮುಂದಿನ ದಿನದಲ್ಲಿ ಈ ಕಾಳಸಂತೆಯಲ್ಲಿ ಹಕ್ಕಿಯನ್ನು ಮಾಡ್ತಕ್ಕಂಥ ಎಲ್ಲಾರು ಕಡಿವಾಣ ಹಾಕ್ಬೇಕಂದ್ರೆ ಸನ್ಮಾನ ಜಿಲ್ಲಾಧಿಕಾರಿಗಳು ಇದರಲ್ಲಿ ಮುಖ್ಯತ್ವ ವಹಿಸಿ ಇದು ಲೋಕಾಯುಕ್ತಿಗೆ ವರ್ಗಾವಣೆ ಮಾಡಿ ಇದನ್ನ ತನಿಖೆ ಮಾಡಿ ಇದನ್ನ ಕಡಿವಾಣ ಹಾಕ್ಬೇಕು. ಇದರಲ್ಲಿ ಯಾರು ಹಿನ್ನೆಲೆಯಲ್ಲಿ ಇದ್ದಾರೆ, ಇದರ ಹಿನ್ನೆಲೆ ಯಾರಿದ್ದಾರೆ, ಯಾರ್ಯಾರು ಇದರಲ್ಲಿ ಪಾಲ್ಗೊಂಡಿದ್ದಾರೆ ಎಂಬುದಕ್ಕೆ ಸರಿಯಾದ ಶಿಕ್ಷೆ ಕೊಡ್ಬೇಕಂತೇಳಿ ನಾನು ಮಾಡ್ತೀನಿ. ಸರ್, ಈಗ ಅಲ್ಲಿ ಪಡಿತರ ಅಕ್ಕಿ ಸಾಕಂತ ನೀವು ಹೇಳ್ತೀರಾ, ಆದ್ರೆ FIR ಆ ರೀತಿ ಆಗಿಲ್ಲ ಸರ್. ಸರ್ ಇದು ನಾನು ಅದಕ್ಕೆ ಈಗ ನಾನು ಸೊ ಪಡಿತರ ಅಕ್ಕಿ ಅಂತಲ್ಲ, ಪಡಿತರ ಅಕ್ಕಿ ಅಲ್ಲಿ ಇಲ್ಲ ಅಂತೇಳಿ. ಸೊ ಆಹಾರ ಇಲಾಖೆ ಕೆಲವು ಫುಡ್ ಇನ್ಸ್ಪೆಕ್ಟರ್ ಮಲ್ಕಾರಿನ ತನಿಖೆ ಮಾಡಿದ್ರೆ ನಮ್ದು ಅಕ್ಕಿ ಇಲ್ಲ ಅಂತ ಹೇಳಿದಾರೆ, ನನ್ನ ಹತ್ರ ಹೇಳಿದಾರೆ. ಸರ್ ನನ್ನ ಉದ್ದೇಶ ಏನಂದ್ರೆ ಅಕ್ಕಿ ಅಲ್ಲೇ ಬಿದ್ದಿದೆ, ನದಿಯಲ್ಲಿ ಬಿದ್ದಿದೆ. ಆ ಅಕ್ಕಿ ಇಮಿಡಿಯೇಟ್ಲಿ ಎರಸ್ವಾಮಿ ಉಮೇಶ್ ಅವರು JCB ತಂದು ಲೋಡ್ ಮಾಡಿ ಕಳಿಸಿದ್ದಾರೆ ಬೇರೆ ಕಡೆಗೆ. ಸೊ ಸಿಂಗನಾಳ ಸುರೇಶಿಗೆ ಗಾಡಿ ನಂಬರ್ ಸಹ ನಾನು ಹೇಳಿದ್ದೆ. ಸೊ ಇದ್ರ ಹಿನ್ನೆಲೆ ಇನ್ನೂ ಯಾರ ಇದ್ದಾರೆ ಇದೇ ರೀತಿ ನಡೆದರೆ ಬಹಳಷ್ಟು ಈ ಹಿಂದೆ ಮಡುಗಳು ಆಗಿದ್ದಾವೆ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತು ಆಪ್ತು ಮಡುಗಳು ಆಗಿದೆ. ಈ ತರ ನಡೆಯಬಹುದು. ಬಳ್ಳಾರಿಯಲ್ಲಿ ಶಾಂತಿಯುತವಾಗಿರ್ಬೇಕಂದ್ರೆ ಇದಕ್ಕ ಒಂದು ಕಡಿವಾಣ ಹಾಕ್ಬೇಕಂತೇಳಿ ನಮ್ಮ ಪೊಲೀಸ್ ಇಲಾಖೆ ಮತ್ತು ಆಹಾರ ಇಲಾಖೆ ಅಧಿಕಾರಿಗಳು ಶಾಮೀಲಾಗಿರುವ ಕೆಲವರು ಪೊಲೀಸ್ ಇಲಾಖೆಗಳು ಪೊಲೀಸ್ ಅಧಿಕಾರಿಗಳು ಮತ್ತು ಆಹಾರ ಇಲಾಖೆ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಅಂತ ನಮಗೊಂದು ಅನುಮಾನಾಸ್ಪದ ಇದೆ. ಈಗ ಯಾಕಂದ್ರೆ ಡೈರೆಕ್ಟ್ ಆಗಿ ಹೇಳ್ತಾ ಇದಾರ ವ್ಯಾಪಾರಸ್ಥರು, ಸರ್ ನಾನು ಓಪನ್ ಆಗಿ ಡೈರೆಕ್ಟ್ ಆಗಿ ಮೈಕ್ 1 ಕೊಡ್ತಾ ಇದೀವಿ, ಮೈಕ್ 2 ಕೊಡ್ತಾ ಇದೀವಿ ಅವ್ರು ಅನ್ನೋದು. ನಾವಂತೂ ಯಾವ್ದು ಸತ್ಯ ನೋಡಿಲ್ಲ. ಸೊ ಇದು ಸೂಕ್ತವಾದ ತನಿಖೆ ಆದ್ರೆ ಮಾತ್ರ ಹೊರಗಡೆ ಬರ್ತದೆ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.